ಜಿಮ್ಮಿಗೆ ಹೋದ್ರೆ ಗೈಸ್ ನಮಗೆ ಸಿಗೋ ಎನರ್ಜಿನೇ ಬೇರೆ ಅಂತ ಹೇಳ್ಬೋದು. ಇದೊಂದು ಪ್ರಾಪರ್ಟಿ ಹತ್ರ ಬಂದಿದ್ವಿ. ಯಾವ ತರ ಕ್ವಾಂಟಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಹಾಕಿ. ಇನ್ನೊಂದು ಪ್ರಾಪರ್ಟಿನ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಗೈಸ್. ಇದು ಲೂಸ್ ಇರೋಂಗಿದೆ ಗೈಸ್. ಸೊ ನಾಳೆ ಇನ್ನೊಂದು ಸ್ವಲ್ಪ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ನಮಸ್ಕಾರ, ನಾನು ನಿಮ್ಮ ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜಿಮ್ಮಿಗೆ ಹೋಗಿ ಅಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ. ಜಿಮ್ಮಿಗೆ ಹೋದ್ರೆ ಗೈಸ್ ನಮಗೆ ಸಿಗೋ ಎನರ್ಜಿನೇ ಬೇರೆ ಅಂತ ಹೇಳ್ಬೋದು. ಐಮ್ ಫೀಲಿಂಗ್ ವೆರಿ ನೈಸ್. ಇವತ್ತಂತೂ ಹ್ಯಾಬ್ಸ್ ವರ್ಕೌಟ್ ಮಾಡಿದ್ದು. ಇವತ್ತು ಮನೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ಐನೋ ಆಲ್ರೆಡಿ ಮನೆ ಹುಡುಕ್ತಿರೋ ವ್ಲಾಗ್ನ ಪೋಸ್ಟ್ ಮಾಡಿದ್ದೀನಿ. ಬಟ್ ನಾನು 30 days ಚಾಲೆಂಜ್ ಏನು ತೊಗೊಂಡಿದ್ದೀನಿ ಅದು ಡೈಲಿ ವ್ಲಾಗ್ ಚಾಲೆಂಜ್ ತೊಗೊಂಡಿರೋದು. ಸೊ ಹಾಗಾಗಿ ನಾನು ಡೈಲಿ ಏನು ಮಾಡ್ತೀನಿ ಅದನ್ನೇ ತೋರಿಸ್ಬೇಕು. ಸೊ ಮ್ಯಾಕ್ಸ್ ಇನ್ನು 3 ದಿನ ಡೈಲಿ ವ್ಲಾಗ್ ಪೋಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ನೋಡಿ. ಆ್ಯಂಡ್ ಕಾಂಟೆಂಟ್ ವಿಡಿಯೋ ಪೋಸ್ಟ್ ಮಾಡಿದಾಗ ನನಗಷ್ಟು ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲ. ಸೊ ಹಾಗಾಗಿ ಕಾಂಟೆಂಟ್ ವಿಡಿಯೋ ಅಂತ ಹೇಳ್ತಾ ಇರೋದ್ರಿಂದ ಯಾವ ಥರ ಕಾಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಹಾಕಿ ನೋಡೋಣ, ಅದನ್ನು ಟ್ರೈ ಮಾಡೋಣ. ಇವಾಗ ಮನೆಗೆ ಹೋಗೋಣ ಡೈಲಿ ಅಂತಂದ್ರೆ ಇವತ್ತು ಜಿಮ್ಮಿಗೆ ಹೋಗಿದ್ದೀನಿ ಆಯ್ತಾ. ನೋ ಬ್ರೋಕರ್ದಂತೂ ಇಟ್ಸ್ ಲೈಕ್ ಪೇ ಮಾಡಿದ್ಮೇಲೂ ನಮ್ಗೆ ಯಾರೋ ಒಬ್ರು ಕರೆಕ್ಟಾಗಿ ಅಸಿಸ್ಟ್ ಮಾಡ್ತಾ ಇಲ್ಲ. 10 ಜನ ಫೋನ್ ಮಾಡ್ತಾರೆ, 10 ಡಿಫ್ರೆಂಟ್ ಥಿಂಗ್ಸ್ನ ಹೇಳ್ತಾರೆ. ಸೊ ಡೀಟೇಲ್ಸ್ ಕೊಟ್ಟು ಸಾಕಾಗ್ಬಿಟ್ಟಿದೆ ಅವ್ರಿಗೆ. ಅದಲ್ದಲೇ ಇನ್ನೊಂದೇನಪ್ಪ ಅಂತಂದರೆ ಇದು ನಾವು ಆಲ್ರೆಡಿ ಪ್ಯಾಕೇಜ್ಗೆ ಅಂತಲೇ 7,000 ಕೊಟ್ಟಿದ್ದಲ್ವ ನೋ ಬ್ರೋಕರ್ ಅವ್ರದ್ದು. ಸೊ ಇವಾಗ ಮತ್ತೆ ಏನಂತಿದ್ದಾರೆ ಅಂತಂದರೆ ಅದು ಏನೋ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಪ್ರೀಮಿಯಂ ಪ್ರಾಪರ್ಟಿ ಅಂತೇನೋ ಪ್ರೀಮಿಯಂ ಪ್ರಾಪರ್ಟಿ. ಸೊ ಅದಕ್ಕೆ ನೀವು ಇನ್ನು ಮನೆ ಇಷ್ಟ ಆಗಿ ಕ್ಲೋಸಿಂಗ್ ಮಾಡಬೇಕು ಅಂತಂದರೆ ಮತ್ತೆ 12,000 ಸಮಥಿಂಗ್ ಏನೋ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಲೈಕ್ ಆ ಥರ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತಂದರೆ ನಾವು ಪ್ರಾಪರಾಗಿ ಒಂದು ಬ್ರೋಕರ್ನೇ ಹುಡ್ಕೊಂಡು ಅವ್ರಿಗೆ ಪೇ ಮಾಡ್ಕೊಂಡು ಮಾಡ್ಬೋದಲ್ವಾ. ಇಟ್ಸ್ ಲೈಕ್ ಆಲ್ಮೋಸ್ಟ್ 22,000 ಸಾರಿ 22 ಅಲ್ಲ, ಆಲ್ಮೋಸ್ಟ್ 20,000 ಆದಂಗೆ ಆಯಿತು ಖರ್ಚು. ಬಿಕಾಸ್ 12,000 ಸಮಥಿಂಗ್ ಅಂತ ಹೇಳಿದ್ರಲ್ವಾ. ಸೊ ಅದೇ 20,000 ನಾವು ಒಂದು ಬ್ರೋಕರಿಗೆ ಕೊಟ್ಟರೆ ಅವರೇ ನೀಟಾಗಿ ಹುಡುಕೊಡಲ್ವಾ. ಸೊ ಐ ವಾಸ್ ಲೈಕ್ ಏನಕ್ಕೆ ಹಿಂಗೆ ಮಾಡ್ತಾರೆ. ಅದು ಸ್ಟಾರ್ಟಿಂಗಲ್ಲಿ ಏನೂ ಹೇಳೂ ಇಲ್ಲ. ಅಂದರೆ ಅದು ಇದು ಅಂತ ಕೇಳಕ್ಕೆ 10 ಸಲ 10 ಜನ ಡಿಫ್ರೆಂಟ್ ಕಾಲ್ ಮಾಡ್ತಾರೆ. ಸೊ ಐ ಜಸ್ಟ್ ಫೆಲ್ಟ್ ಲೈಕ್ ಏನು ಮಾಡ್ತಿದ್ದಾರೆ. ಐ ಫೆಲ್ಟ್ ಲೈಕ್ ದ ಪ್ರೋಸೆಸ್ ಕೂಡ ಬೀನ್ ಅ ಲಿಟಲ್ ಬೆಟರ್ ಅಂತ ನನಗನ್ನಿಸ್ತು. ಈಗ ಬೇರೆ ಒಂದೆರಡು ಪ್ರಾಪರ್ಟಿನ ಚೆಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಯಶವಂತಪುರಿಗೆ ಹೋಗ್ಬೇಕು ಇವತ್ತು. ಲೆಟ್ಸ್ ಗೋ ಆ್ಯಂಡ್ ಚೆಕ್ ಗೈಸ್. ಲಾಸ್ಟ್ ಟೈಮು ಒಂದು ಪಾರ್ಸಲ್ ಬಂದಿತ್ತಲ್ಲ, ಸೊ ಅದೇ ನಾನು ಹೀಲ್ಸ್ ಏನೋ ತರಿಸಿದ್ದೆ, ಸೈಜ್ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಎಕ್ಸ್ಚೇಂಜಿಂಗು ಇವತ್ತು ಇಸ್ಕೊಳಕ್ಕೆ ಬಂದಿದ್ದಾರೆ. ಎಷ್ಟು ದಿನ ಆಗೋಯ್ತಲ್ವಾ. ಸೊ ಅದನ್ನು ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಇವಾಗ ಅವ್ರು ಎಕ್ಸ್ಚೇಂಜಿಂಗ್ ಅಂದರೆ ಇನ್ನೊಂದು ತಂದಿರ್ತಾರಲ್ವ. ಸೊ ಪ್ರಾಬ್ಲಿ ಇದನ್ನು ಇಸ್ಕೊಂಡು ಅದನ್ನು ಕೊಡ್ತಾರೆ ಅನ್ಸುತ್ತೆ. ನೋಡುವ ಗೈಸ್. ಕೊರಿಯರ್ಗೆ ಮಾಡಕ್ಕೆ ಬಂದಿದ್ರಲ್ಲ ಅವರು ಧನುಷ್ಯರಲ್ವಾ, ಅದು ಕೇಳಿದ್ರು. ಐ ಫೀಲ್ ನೈಸ್ ಹಂಗೆ ನಗಾಡ್ಕೊಂಡು ಸಲ ಮಾತಾಡಿಸ್ದಾಗ. ಆ್ಯಂಡ್ ಫೈನಲಿ ಇದು ಬಂತು. ಇದನ್ನ ಇವಾಗ ಟ್ರೈ ಮಾಡಿ ನೋಡುವ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಇದನ್ನು ಫೈನಲಿ ಇವಾಗ ಓಪನ್ ಮಾಡಿದೆ. ಸ್ವಲ್ಪ ಇಲ್ಲೇನೋ ಡ್ಯಾಮೇಜ್ ಆಗಿರೋಂಗಿದೆ ಅಲ್ಲ, ಏನು ಮಾಡೋದು ನೋಡ್ಬೇಕಾದ್ರೆ ಇದೆಲ್ಲ ಚೆಕ್ ಮಾಡೋಕ್ಕಲ್ಲ ಇವರು ಅಂತ. ಮೇ ಬಿ ಇಟ್ಸ್ ಓಕೆ, ಯಾರಿಗೂ ಗೊತ್ತಾಗಲ್ಲ ಅಷ್ಟು. ಇಟ್ಕೊಳ್ಳುವ. ಬಟ್ ಅದಕ್ಕಿಂತ ಮುಂಚೆ ಸೈಜ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ ಹಾಕ್ಕೊಂಡು ಕಾಲಿಗೆ. ಗೈಸ್ ಇದು ಲೂಸ್ ಇರೋಂಗಿದೆ ಗೈಸ್. ನೋಡಿ ಹಿಂಗೆ ಓಪನ್ ಆಗ್ತಾ ಇದೆ ಹಾಕ್ಕೊಳ್ಬೇಕಾದ್ರೆ. ಮುಂದೆಗಡೆ ಸರಿ ಇದೆ ಬಟ್ ಹಿಂದೆಗಡೆ ಓಪನ್ ಆಗ್ತಾ ಇದೆ ನೋಡಿ. ಏನು ಮಾಡೋದು. ಹೋದ್ ಎಷ್ಟೆಲ್ಲ ರಿಟರ್ನ್ ಮಾಡಿ ಇದು ಮಾಡೋದು. ಅಯ್ಯೋ ದೇವ್ರಿ. ಎರಡನ್ನೂ ಒಂದ್ಸಲ ಹಾಕೊಂಡು ವಾಕ್ ಮಾಡ್ಬಿಟ್ಟು ನೋಡೋಣ ಅಂತ ಕೂಡ ಟ್ರೈ ಮಾಡ್ಬಿಟ್ಟೆ. ಬಟ್ ವಾಕ್ ಮಾಡಬೇಕಾದ್ರೆ ಬಿಚ್ಕೋತಾ ಇದೆ ಅದು. ನೋಡಿ ಹಂಗೆ ಬಿಚ್ಕೊಂಡ್ಬಿಡ್ತು. ಸೊ ಹಾಗಾಗಿ ರಿಟರ್ನ್ ಮಾಡಬೇಕು. ನೋಡೋದು ಚೆನ್ನಾಗಿ ಅನ್ನಿಸ್ತದೆ ಬಟ್ ಲೂಸ್ ಇದೆ. ಅದಾದಮೇಲೆ ನಮ್ಮಮ್ಮ ಪೋಕು ಮರಿಗೆ ಸ್ನಾನ ಮಾಡಿಸಿದ್ರು. ಸೊ ಹಾಗಾಗಿ ಅವಳದು ಪೂರ ಹೇರ್ನ ಬ್ಲೋ ಡ್ರೈ ಮಾಡಬೇಕಿತ್ತು. ಇವಾಗಾದರೂ ಸುಮ್ಮನೆ ಕ್ಯೂಟಾಗಿ ಕೂತ್ಕೊಂಡಿದ್ದಾಳೆ. ಆವಾಗಲೇ ಭರತನಾಟ್ಯ ಮಾಡ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಓಡೋಗಿ ನನ್ನ ಕಾಲು ಸಂದಿ ಎಲ್ಲ ನುಸಿತಿದ್ಲು. ಸೊ ನಮ್ಮ ಪೋಕು ಘಮ ಅಂತಿದ್ದಾಳೆ. ಅವಳಿಗೆ ಡಾಗ್ ಪರ್ಫ್ಯೂಮ್ ಕೂಡ ಯೂಸ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರಿಟೇಟ್ ಆದ್ರೂ ಇವಾಗ ಸ್ವಲ್ಪ ಯಾಕೋ ಎಂಜಾಯ್ ಮಾಡ್ತಿದ್ದಾಳೆ ಅಂತ ನನಗೆ ಫೀಲ್ ಆಗ್ತಿತ್ತು. ಸೊ ನಾಯಿದೆ ಲೈಫು ಗೈಸ್, ಮನುಷ್ಯರಿಗಲ್ಲ ಲೈಫ್ ಇವಾಗ. ಫೈನಲಿ ನಾನಿವಾಗ ರೆಡಿ ಆಗಾಯಿತು ಮನೆ ಹುಡ್ಕೋದಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅಮ್ಮನ ನನ್ನ ಜೊತೆ ಬರ್ತಾರೆ. ಅವರು ನೋಡಲಿ ಮನೆ ಯಾವ್ದು ಇಷ್ಟ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೋ. ಸೊ ಇವಾಗ ಊಟ ಮಾಡೋದಾ ಬೇಡ ಬಿಕಾಸ್ ಫುಲ್ ಹಸುವಾಗಿಲ್ಲ. ಬಟ್ ಆಮೇಲೆ ಹಸುವಾದ್ರೆ ಏನು ಮಾಡೋದು. ಸೊ ಈ ಕನ್ಫ್ಯೂಷನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಮೇ ಬಿ ಒಂಚೂರು ತಿನ್ಕೊಂಡೋದ್ರೆ ಒಳ್ಳೇದಿರುತ್ತೆ ಗೈಸ್. ಇವಾಗ ಇನ್ನೂ ನಂದು ಡಯಟ್ ಏನಿದೆ ಅದನ್ನೆಲ್ಲ ಏನೂ ಶೇರ್ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಅರ್ಧ ರೊಟ್ಟಿ, 1 ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮತ್ತು ಚೂರು ಸಾಂಬಾರು ಹಾಕ್ಕೊಂಡಿದ್ದೀನಿ.
ಸೊ ಇದನ್ನ ನನ್ನ ಲಂಚ್ಗೆ ತಿಂತಾ ಇದ್ದೀನಿ. ಇದೊಂದು ಪ್ರಾಪರ್ಟಿ ಹತ್ರ ಬಂದಿದ್ವಿ, ಬಟ್ ಇಲ್ಲಿ ಅವ್ರದ್ದು ಕಾಲ್ ಸಿಗ್ತಾರ ನನಗೆ. ಸೊ ಇವಾಗ ಬೇರೆ ಕಡೆ ಹೋಗಿ ಪ್ರಾಪರ್ಟಿ ಚೆಕ್ ಮಾಡಬೇಕು, ಅದಾದ್ಮೇಲೆ ಇಲ್ಲಿಗೆ ಬರಬೇಕು. ಬಿಕಾಸ್ ಇಲ್ಲಿ 3 ಗಂಟೆಗೆ ಶೆಡ್ಯೂಲ್ ಆಗಿದ್ದು, ನನಗೆಲ್ಲ ಮನೆಗಳದ್ದು ಡೀಟೇಲ್ಸ್ ಎಲ್ಲ ಮಿಕ್ಸ್ ಆಗಿ ಏನಾಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಇವಾಗ ಇನ್ನೊಂದು ಕಡೆ ಹೋಗೋಣ. ಇನ್ನೊಂದು ಪ್ರಾಪರ್ಟಿನ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಇದು ಸ್ವಲ್ಪ ಹಳೆ ಬಿಲ್ಡಿಂಗ್ ಅನ್ನಿಸ್ತಿದೆ, ಬಟ್ ನೋಡೋಣ, ಒಳಗಡೆ ನೋಡ್ದಲ್ಲೇ ಜಡ್ಜ್ ಮಾಡೋದು ಬೇಡ. ನಾನಿವತ್ತು ಫಸ್ಟ್ ವಿಸಿಟ್ ಮಾಡಿದಂಥ ಮನೆನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಎಂಟ್ರೆನ್ಸು, ಹಾಲಲ್ಲಿರೋದು. ಸೊ ಅವ್ರದ್ದು ಐಟಮ್ಸ್ ಎಲ್ಲ ಇಲ್ಲೇ ಇದೆ ಓನರ್ದು. ಸೊ ಬೇಕಂದರೆ ಹಿಂಗೆ ಬಿಡ್ತಾರಂತೆ, ಇಲ್ಲ ಅಂತಾರೆ ತೊಗೊಂಡು ಹೋಗ್ತಾರಂತೆ. ಇಟ್ಸ್ ಲೈಕ್ ಫುಲ್ಲಿ ಫರ್ನಿಶ್ ಥರ ಅಂತಲೇ ಹೇಳಿದ್ರು. ಬಟ್ ದೆನ್ ಅವ್ರದ್ದೆಲ್ಲ ಐಟಮ್ಸು ಇತ್ತು. ಸೊ ಈ ಮನೆ ಬಂದ್ಬಿಟ್ಟು ಆ್ಯಕ್ಚುಲಿ 3 BHK ಹೌಸ್ ಅಂತ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ಬಾಲ್ಕನಿಗೆ ಸ್ವಲ್ಪ ಮೆಸ್ಸೆಲ್ಲ ಹಾಕಿದ್ರು. ಸೊ ಹಾಗಾಗಿ ಹೊರಗಡೆ ವ್ಯೂ ಸ್ವಲ್ಪ ಬ್ಲಾಕ್ ಮಾಡ್ದಂಗೆ ಆಗಿತ್ತು. ಆ್ಯಂಡ್ ಅವ್ರದ್ದು ಏನೇನೋ ಐಟಮ್ಸ್ಗಳೆಲ್ಲ ಇತ್ತು. ಅದಾದಮೇಲೆ ಈ ಕಡೆಯಿಂದ ನೋಡಿ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಇಲ್ಲಿ ತುಂಬ ಸ್ಟೋರೇಜ್ ಎಲ್ಲ ಇದೆ ಈ ಮನೇಲಿ. ಸೊ ಯಾವುದಕ್ಕೂ ಸ್ಟೋರೇಜ್ಗೆ ಅಂತ ಅಂತೂ ಕಷ್ಟ ಆಗಲ್ಲ. ಆ್ಯಂಡ್ ವಾಶ್ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇಲ್ಲ. ಆ್ಯಕ್ಚುಲಿ ಇದು 2 ಕಡೆ ಡೋರ್ ಕೊಟ್ಟಿದ್ದಾರೆ. ಒಂದು ಬೆಡ್ರೂಮಿಂದ ಎಂಟರ್ ಮಾಡೋದಕ್ಕೆ, ಇನ್ನೊಂದು ಹಾಲಿಂದ ಯಾರಾದರೂ ಹೋಗೋಕ್ಕೆ ಎಂಟರ್ ಆಗೋದಕ್ಕೆ. ಸೊ ಇದು ಬೆಡ್ರೂಮ್ಗೂ ಅಟ್ಯಾಚ್ ಇದೆ ಮತ್ತು ಹಾಲ್ಗೂ ಅಟ್ಯಾಚ್ ಇರೋ ಥರ ವಾಶ್ರೂಮು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮು ಈ ಒಂದು ಮನೆಯಲ್ಲಿ. ಸೊ ಇಲ್ಲೂ ಕೂಡ ಒಂದು ಸ್ಟಡಿ ಟೇಬಲ್ ಥರನೂ ಒಂದು ಮಾಡಿದ್ದಾರೆ. ಮತ್ತು ವಾರ್ಡ್ರೂಬ್ ಏನಿದೆ ಅದರಲ್ಲೂ ಕೂಡ ಮಿರರ್ ಇತ್ತು. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಒಳಗಡೆ ಅವ್ರದ್ದು ಐಟಮ್ಸ್ ಇದೆ ಅಗೇನ್. ಸೊ ನಾನು ಆಮೇಲೆ ನೋಡ್ಬಿಟ್ಟು ಹಂಗೆ ಕ್ಲೋಸ್ ಮಾಡಿಬಿಟ್ಟೆ, ಯಾಕೆ ಬೇಕು ಬೇರೆಯವ್ರ ಮನೆಯವ್ರದ್ದು ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ನೆಕ್ಸ್ಟು ಕಿಚನ್. ನನಗೆ ಆ್ಯಕ್ಚುಲಿ ಕಿಚನ್ನಲ್ಲಿ ತುಂಬ ಇಂಟೀರಿಯರ್ ಇಷ್ಟ ಆಯಿತು. ಆ್ಯಂಡ್ ಆ ಕಡೆ ವಾಷಿಂಗ್ ಮಿಷಿನ್ ಏರಿಯಾ ಏನಿದೆ ಅದು ಸ್ವಲ್ಪ ಕ್ಲೋಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಅಪಾರ್ಟ್ ಫ್ರಮ್ ದಟ್ ಕಿಚನ್ ಇಂಟೀರಿಯರ್ ಏನಿತ್ತು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಡೋರ್ಸ್ ಎಲ್ಲ ಸಖತ್ತಾಗಿ ಮಾಡಿಸಿದ್ರು. ಆ್ಯಂಡ್ ರೂಮು ಅಷ್ಟೇ, ರೂಮು ತುಂಬ ಚೆನ್ನಾಗಿತ್ತು. ನನಗೆ ರೂಮಲ್ಲಿ ಒಂದು ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ ಎಷ್ಟು ಡೇ ಲೈಟ್ ಬರುತ್ತೆ ಗೊತ್ತಾ. ಅದು ನೀವೇ ನೋಡ್ಬೋದಲ್ವ, ಹೊರಗಡೆ ವಾಕಿನ್ ಬಾಲ್ಕನಿ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಒಳ್ಳೆ ಡೇ ಲೈಟ್ ಬರ್ತಿತ್ತು. ನಾನೇನಾದ್ರು ಗೆಟ್ ರೆಡಿ ವಿತ್ ಮೀ ವೀಡಿಯೋನಾದ್ರು ಮಾಡೋಂಗಿದ್ರೆ ಇದು ನನಗೆ ಪರ್ಫೆಕ್ಟ್ ಆಗ್ತಿತ್ತು. ಬಟ್ ದೆನ್ ಫಾರ್ ಸಮ್ ರೀಸನ್ ನನಗೆ ಈ ಮನೆ ಓಕೆ ಅನ್ನಿಸ್ತಿಲ್ಲ. ಏನಪ್ಪ ಅಂತಂದರೆ ಸ್ವಲ್ಪ ರೆಂಟ್ ಜಾಸ್ತಿ ಇದೆ ಈ ಮನೆದು. ಸೊ ಟೋಟಲಿ ಎಲ್ಲ ಅಂದರೆ ಮೇಂಟೆನೆನ್ಸ್ ಅದು ಇದೆಲ್ಲ ಸೇರಿ ಈ ಒಂದು ಮನೆಗೆ 3 BHK ಮನೆಗೆ 51,000 ಅಂತ ಹೇಳಿದ್ರು. ನನಗೆ 51,000 ಕೊಡೋದು ವರ್ತಾ ಅಂತ ಅನ್ನಿಸ್ತು. ಸೊ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸಿ ಈ ಮನೆ ಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಇದು ಬಂದ್ಬಿಟ್ಟು ಇನ್ನೊಂದು ವಾಶ್ರೂಮು ಅಗೇನ್, ಇದು ಅಂದರೆ ಅದೇ ರೂಮಲ್ಲಿರೋವಂಥ ಇನ್ನೊಂದು ವಾಶ್ರೂಮ್. ಸೊ ಇವಾಗ ಲಾಸ್ಟ್ ಉಳಿದಿರೋದು ಇನ್ನೊಂದು ರೂಮು. ಸೊ ಅದನ್ನು ತೋರಿಸ್ಬೇಕು. ಅದು ಕೂಡ ಸೇಮ್ ಪೊಸಿಷನ್ ಆಗಿದೆ. ಅದು ಆ ಕಡೆ ಇತ್ತು, ಇದು ಈ ಕಡೆ ಇದೆ. ಸೊ ಬಟ್ ಈ ರೂಮಿಂದು ಇಂಟೀರಿಯರ್ಸ್ ಇನ್ನೂ ಚೆನ್ನಾಗಿತ್ತು. ಸೊ ನನಗೆ ಆ್ಯಕ್ಚುಲಿ ವಾಶ್ರೂಮ್ ಇಂಟೀರಿಯರ್ಸ್ ತುಂಬ ಇಷ್ಟ ಆಯಿತು ಈ ರೂಮಿಂದು. ಸೊ ಇಲ್ಲೂ ಸೇಮ್ ಬಾಲ್ಕನಿ ಇದೆ, ಫುಲ್ ಡೇ ಲೈಟ್ ಬರುತ್ತೆ. ಅದಾದಮೇಲೆ ದಿಸ್ ಇಸ್ ದ ವಾಶ್ರೂಮ್. ದಿಸ್ ಇಸ್ ದ ವಾಶ್ರೂಮ್. ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಿತ್ತು ಅಂತ ಅವರು ಅಂತ ಅನ್ನಿಸು. ಎನಿವೇಸ್ ಕೆಲವು ಸಲ ವಾಸ ಇದ್ದಾಗ ಹಂಗೆ ಅಲ್ವಾ ಆಗೋದು, ಏನೂ ಮಾಡೋಂಗಿಲ್ಲ. ವೈಡ್ ಆ್ಯಂಗಲಲ್ಲಿ ಒಂದು ತೋರಿಸ್ತೀನಿ ನೋಡಿ. ದಿಸ್ ಇಸ್ ಹೌ ದ ವಾಶ್ರೂಮ್ ಇಸ್. ನಂಗೆ ವಾಶ್ರೂಮ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಗೈಸ್. ಬಟ್ ದೆನ್ ಇಲ್ಲೊಂದು ಸಪ್ರೇಟ್ ಒಂದು ಸ್ಟಡಿ ರೂಮ್ ಥರನೇನೋ ಮಾಡಿದ್ರಂತೆ. ಹಾಲಲ್ಲಿ ಇದ್ದಿತ್ತಲ್ಲ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ. ಸೊ ಬಟ್ ಇದು ಫಾರ್ ಸಮ್ ರೀಸನ್ ನನಗೆ ವರ್ಕೌಟ್ ಆಗಲ್ಲ ಅಂತ ಅನ್ನಿಸ್ತು. ಏನೋ ಗೊತ್ತಿಲ್ಲ, ನನಗೆ ವೈ ಫೀಲ್ ಆಗಲಿಲ್ಲ. ಇವಾಗ ಒಂದು ಮನೆ ನಾವು ಏನು ನೋಡಿದ್ವಿ ಅದು ಔಟ್ ಆಫ್ ಬಡ್ಜೆಟ್ ಆಯಿತು. ಇವಾಗ ಇನ್ನೊಂದು ಇಲ್ಲಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ನಾನಿವಾಗ ಫೈನಲಿ ಮನೆಗೆ ಬಂದು ಆ್ಯಕ್ಚುಲಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಆ್ಯಂಡ್ ಇನ್ನೊಂದು ಏನಾಯ್ತಪ್ಪ ಅಂತಂದರೆ ಆ ಮನೆ ನೋಡಿದ್ಮೇಲೆ ಇನ್ನೂ 2 ಪ್ರಾಪರ್ಟಿ ನೋಡಿದ್ವಿ. ಸೊ ಒಂದು ಚೆನ್ನಾಗಿರಲಿಲ್ಲ, ಇನ್ನೊಂದು ಆ ಮನೇಲಿ ಯಾರೋ ಇದ್ರು. ಸೊ ತೋರಿಸುವಂಥ ಕಂಡೀಷನಲ್ಲೇ ಇರಲಿಲ್ಲ. ನನಗೆ ನೋಡಿ ಬೇಜಾರಾಗೋಯ್ತು, ನಿಮಗೆ ತೋರಿಸೋದು ನೀವು ಬೇಜಾರು ಮಾಡ್ಕೊಂಬಿಡ್ತೀರಾ ಅಂತ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಇವತ್ತಿಗೆ ಅಷ್ಟೇ. ನಾಳೆನೂ ಕೂಡ ಪ್ರಾಬ್ಲಿ ಮತ್ತೆ ಹುಡ್ಕೋದಕ್ಕೆ ಹೋಗಬೇಕಾಗತ್ತೆ. ಸೊ ನಾಳೆ ಇನ್ನೊಂದು ಸ್ವಲ್ಪ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಮನೆ ಹುಡ್ಕೋದಕ್ಕೆ. ಸೊ ಒಂದು ಏರಿಯಾ ಇದೆ, ಆ ಏರಿಯಾದಲ್ಲಿ ಇದ್ದರೆ ಒಳ್ಳೇದು ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ಅದಕ್ಕೆ ಸರಿ ಹೋಗೋ ಥರ ಹುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಡೋಂಟ್ ನೋ, ಇವತ್ತೊಂಥರ ಸಖತ್ ಸಿಕ್ನೆಸ್ ಅಂತ ಫೀಲ್ ಆಗ್ತಿದೆ. ಸೊ ಹಾಗಾಗಿ ನಂದು ಫೋನಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಏನಾಯ್ತಪ್ಪ ಅಂತಂದರೆ ಆಟೋಲ್ಲಿ ಓಡಾಡಬೇಕಾದ್ರೆ ನನ್ನ ಪವರ್ ಬ್ಯಾಂಕ್ ಮತ್ತು ಕೇಬಲ್ನ ಎರಡೂ ಮಿಸ್ ಆಗಿ ಆಟೋಲ್ಲಿ ಬಿಟ್ಬಿಟ್ಟು ಅದನ್ನ ಇವತ್ತು ಕಳ್ಕೊಂಡೆ. ಸೊ ಅದು ಒಂಥರ ಬೇಜಾರು. ಮತ್ತು ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಆ್ಯಂಡ್ ಸಖತ್ ಒಂಥರ ಹುಷಾರಿಲ್ಲ ಒಂಥರದ ಫೀಲ್ ಆಗಿ ನಾನು ಹೊತ್ಲಾಗಿ ಸರಿ ಮನೆಗೆ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಅಮ್ಮ ಮಂತ್ರಿಗೆ ಹೋದರು, ಅಲ್ಲಿಂದಾನೆ ನಾನು ಮನೆಗೆ ಬಂದು ಇವಾಗ ಸ್ವಲ್ಪ ರೆಸ್ಟ್ ತೊಗೊಂಡೆ. ಗೈಸ್ ಮನೆ ಹೊಡ್ಕೊಂಡು ಭಾರಿ ಕಷ್ಟ ಬೆಂಗಳೂರಲ್ಲಿ. ನಾನು ಮಲಗಿದ್ನಲ್ಲ, ಅಪ್ಪಂಗೆ ಊಟ ಹಾಕೊಂಬರಕ್ಕೆ ಹೇಳಿದೆ. ನೋಡಿ ಎಷ್ಟೊಂದು ಹಾಕೊಂಡ್ಬಿಟ್ಟಿದ್ದಾರೆ. ಎಷ್ಟೊಂದು ತಿನ್ನೋಕ್ಕಾಗತ್ತಾ ಡೌಟ್. ಏನು ತಿಂತಾಯಿದ್ದೀರಾ? ಏನು ತಿಂತಾಯಿದ್ದೀರಾ? ಊಟ ಮಾಡಿಲ್ವಾ ನೀವು? ಅಪ್ಪಾಜಿ ಇದೊಂಚೂರು ತಿನ್ನ, ಇಷ್ಟೊಂದು ತಿನ್ನೋಕ್ಕಾಗಲ್ಲ. ಅದೇ ಭೂಮಿ ಅದೇ ಬಾನು